ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಾಗ ಅತ್ಯಧಿಕ ಮಟ್ಟದ ಸಹಾಯವನ್ನ ಮಾಡಿದಲ್ಲದೆ ಸಂಪೂರ್ಣ ಊಟದ ಖರ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಅಲ್ಲದೆ ನಿರಂತರವಾಗಿ ಈ ಭಾಗದಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಹತ್ತಾರು ಸಮಾಜಮುಖಿ ಕಾರ್ಯಕ್ರಮ ಮುಖಾಂತರ ನಿರಂತರವಾಗಿ ತೊಡಗಿಸಿಕೊಂಡವರು ಶ್ರೀ ಗೋವಿಂದ ಬಾಬು ಪೂಜಾರಿ ಅವರು ತಮ್ಮ ಶೆಫ್ಟ್ಯಾಕ್ ಸಂಸ್ಥೆಯ ಮೂಲಕ ಅನೇಕರಿಗೆ ಉದ್ಯೋಗವನ್ನು ನೀಡುವುದರ ಜೊತೆಗೆ ನಿರಂತರವಾಗಿ ಬಡವರ ಪರವಾಗಿ ಅನೇಕ ಸಹಾಯಗಳನ್ನ ಮಾಡ್ತಾ ಬಂದಿರುವ ಜೊತೆಗೆ ಬಿಲ್ಲವ ಸಮ್ಮೇಳನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಮಗೆ ಅತ್ಯಂತ ದೊಡ್ಡ ಮಟ್ಟದ ಸಹಕಾರವನ್ನ ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ನಾನಿದ್ದೇನೆ ಅನ್ನುವ ಒಂದು ಸಹಕಾರವನ್ನ ನೀಡಿರ್ತಕ್ಕಂಥ ತಮಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಒಂದು ಗೌರವವನ್ನ ಕೊಡ್ತಾ ಇದ್ದೇವೆ. ನಿಮ್ಮ ಉದ್ಯೋಗ ವ್ಯವಹಾರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಮತ್ತು ಯಶಸ್ವಿಯಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಹಾಗಾಗಿ ಈ ತುಂಬು ಸಭೆಯಲ್ಲಿ ತಮಗೆ ಮತ್ತೊಮ್ಮೆ ಗೌರವದ ಈ ಸಮರ್ಪಣೆಯನ್ನ ಬಿಲ್ಲವ ಸೇವಾ ಸಂಘ ಶಿರೂರು ಬೈಂದೂರು ಇದರ ಪರವಾಗಿ ಅರ್ಪಿಸಿಕೊಳ್ತಾ ಇದ್ದೇವೆ. ವಂದನೆಗಳು. ಹಾಗೆ ಗುರುಗಳಾದ ನಾರಾಯಣ್ ಗುರು ಅವರನ್ನು ನೆನೆಸುತ್ತಾ ಇವತ್ತು ಉದ್ಘಾಟನೆ ಮಾಡಿದ ಶಿಕ್ಷಣ ಸಚಿವರಾದಂಥ ಮಧುಬಂಗಪ್ಪನವರೇ ಹಾಗೂ ಮಾಜಿ ಶಾಸಕರಾದಂಥ ಗೋಪಾಲ್ ಪೂಜಾರಿ ಅವರೇ ಹಾಗೂ ಬೈಂದೂರು ಬಿಲ್ಲವ ಅಧ್ಯಕ್ಷರಾದಂಥ ಗಣೇಶ್ ಪೂಜಾರಿ ಅವರೇ, ಅಶೋಕ್ ಪೂಜಾರಿ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೂ ನಾನು ಮಾಡುವ ವಂದನೆಗಳು. ಬೈಂದೂರು ತಾಲೂಕು ಬಿಲ್ಲವ ಸಂಘ ಗ್ರಾಮ ಗ್ರಾಮದಲ್ಲಿ ಹಗ್ಗ ಜಗ್ಗಾಟ, ಕಬಡ್ಡಿ ಇದೆಲ್ಲ ನಡೀತಾ ಇತ್ತು. ತಾಲೂಕು ಸಂಘದಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ನೋಡಿದ್ದು ನಾನು ಫಸ್ಟ್. ಅದಕ್ಕೆ ಬೈಂದೂರು ತಾಲೂಕು ಬಿಲ್ಲವ ಸಂಘದ ಎಲ್ಲ ಟೀಮಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಬಿಲ್ಲವರ ಮುಖದಲ್ಲಿ ಸ್ವಲ್ಪ ನಗು ಬರ್ತಾ ಇದೆ. ಅದಿಲ್ಲ ಆಯ್ತು ಇಷ್ಟು ದಿನ. ಇವತ್ತಿನ ಮೂಲ ಉದ್ದೇಶ ಒಂದು ನಮ್ಮವರನ್ನ ಒಟ್ಟು ಮಾಡುವಂತ ಉದ್ದೇಶ, ಇನ್ನೊಂದು 20-25 ವರ್ಷದ ಒಂದು ಬೇಡಿಕೆ ಸಭಾಭವನ ಮತ್ತು ನಾರಾಯಣ ಗುರು ಮಂದಿರ ಅದಾಗ್ಬೇಕನ್ನೋದು ಎಲ್ಲಾ ಬಿಲ್ಲವರ ಮನಸ್ಸಿನಲ್ಲಿದೆ. ಮನಸ್ಸಿನೆಲ್ಲ ಇದ್ರೆ ಸಾಲದು, ನಾವು ಮುಂದರಿಬೇಕು. ಕೆಲವು ಕಡೆ ಬೈಂದೂರು ಭಾಗದಲ್ಲಿ ಪ್ರೋಗ್ರಾಮಿಗೆ ಹೋದಾಗ ನಮ್ಮ ಸಮಾಜದ ಯುವಕರು ಹೇಳ್ತಾರೆ ನಾವು ಮೂಲೆ ಗುಂಪು ಆಗ್ತಾ ಇದ್ದೇವೆ ಅಂತ. ಅದಾಗಬಾರ್ದು. ಯಾರಿಂದ ಆಗ್ತಾ ಇದ್ದಾರೆ? 60-70 ಸಾವಿರ ಜನ ಇದ್ದಾರೆ ಅಂತ ನಾವು ಹೇಳ್ತೇವೆ ಇಲ್ಲಿ. ಆದ್ರೆ ನಾವು ಮೂಲೆ ಗುಂಪು ಆಗ್ತಿದೆ ಅಂದ್ರೆ ಯಾರದ್ದು ತಪ್ಪಿದೆ? ನಮ್ದೇ ತಪ್ಪಿದೆ. ಯಾಕಂದ್ರೆ ನಮ್ಮಲ್ಲಿ ಆ ಸಂಘಟನೆ ಇಲ್ಲ. ಬೇರೆ ಬೇರೆ ಒಂದು 3-4 ವರ್ಗ ಮಾಡ್ಕೊಂಡು ನಾವು ಇರ್ತೇವೆ. ಯಾಕೆ ಅದು ಒಂದೇ ಆಗಬಾರ್ದು? ಅದರಲ್ಲಿ ಯಾಕೆ ನಾವು ಭೇದ ಭಾವ ಮಾಡಬೇಕು? ಇವತ್ತು ಜಾಸ್ತಿ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ, ಆಲ್ಮೋಸ್ಟ್ ಟೈಮ್ ಮುಗ್ದಿದೆ. ಆದ್ರೂ ನಮ್ಮವರಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ಯಾವತ್ತು ನಮ್ಮವರಿಗೆ ತೊಂದರೆ ಆದಾಗ ನೀವು ಅದಕ್ಕೆ ಹೋರಾಟ ಕೊಡಿ. ಅದನ್ನು ಬಿಟ್ಟು ನಮ್ಮವನ ಒಬ್ಬನಿಗೆ ತೊಂದರೆ ಆದಾಗ ನೀವೇ ನಕ್ಕಿದ್ರೆ ಅದಕ್ಕೆ ಏನ್ ಬೆಲೆ ನನಗೆ ಹೇಳಿ? ಸಂಘದವರಾಗಿ, ಸಮಾಜದವರಾಗಿ ನೀವೇ ಹೇಳಿ. ಯಾರೋ ಒಬ್ಬ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ತೊಂದರೆಯಲ್ಲಿ ಇರ್ತಾನಂದ್ರೆ ನಮ್ಮ ಮುಖಂಡರು ನಾವು 10 ಜನ ಹೋಗಿ ಅವರಿಗೆ ಸಪೋರ್ಟ್ ಮಾಡ್ಬೇಕೇನ? ನಾವು ಅವ್ರ ಹಿಂದ್ಗಡೆ ನಾವು ನಕ್ಕಿದ್ರೆ ಅದು ಸಮಾಜಕ್ಕೆ ಕೊಡುವಂತ ಬೆಲೆ ಅಲ್ಲ. ಆದ್ರಿಂದ ಮುಂದಿನ ದಿನ ಆದ್ರೂ ಹೀಗೆ ಒಂದು ಜಾಸ್ತಿ ಪ್ರೋಗ್ರಾಮ್ ನಡೀತಾ ಇರಲಿ, ನಮ್ಮವರು ಒಟ್ಟಾಗ್ಬೇಕನ್ನೋದೇ ನಮ್ಮ ಆಸೆ. ಮೊನ್ನೆ ತಾನು ತುಂಬಾ ಜನ ಹೇಳ್ತಾ ಇದ್ದಾರೆ ನಮ್ಮವ್ರನ್ನ ಹೇಗಾದ್ರೂ ಮಾಡಿ ಒಟ್ಟು ಮಾಡಬೇಕು ಅಂತ. ನಮ್ಮವ್ರನ್ನ ಒಟ್ಟು ಮಾಡ್ಬೇಕಂದ್ರೆ ಒಬ್ಬಿಬ್ರು ಮನ್ಸು ಮಾಡ್ರೆ ಸಾಧ್ಯ ಇಲ್ಲ. ನೀವೆಲ್ಲರೂ ಮನ್ಸು ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಅದಕ್ಕೆ ಹೇಳೋ ಬಿಲ್ಲವರೇ, ಎದ್ದು ಹೇಳಿ ಬಿಲ್ಲವರೇ ಅಂತ ಯಾಕೆ ಹೇಳೋದಂದ್ರೆ ನೀವೆಲ್ಲ ಒಗ್ಗಟ್ಟಾಗ್ಬೇಕು. 60,000 ಜನ ಇರುವಂತ ನಮ್ಮ ಈ ಕ್ಷೇತ್ರ ಯಾವುದೇ ಒಂದು ಇವತ್ತಾದ್ರೂ ಅಟ್ಲೀಸ್ಟ್ ತುಂಬಾ ಜನ ಬಂದಿದ್ದೀರಾ. ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಮಾಡಿದ್ರೆ 500 ಜನನೂ ಇರಲ್ಲ. ಹಾಗಾಗ್ಬಾರ್ದು. ಸಮಾಜದ ಯಾವುದೇ ಪ್ರೋಗ್ರಾಮ್ ಇದ್ರು ನೀವು ಎದ್ದು ಬರಬೇಕು. ಆವಾಗ ಮಾತ್ರ ನಮ್ಮ ಸಮಾಜ ಎದ್ದು ತೋರ್ಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು, ನಮ್ಮ ಸಮಾಜದವರೇ ನಮ್ಮನ್ನ ಕಾಲು ಎಳೆಯೋದನ್ನು ಫಸ್ಟ್ ಬಂದ್ ಮಾಡ್ಬೇಕು. ನಾವು ನಮ್ಮ ಸಮಾಜದವರೇ ನಾವು ಕಾಲು ಎಳ್ಕೊಳ್ತೇವೆ, ಅದು ಫಸ್ಟ್ ಬಂದ್ ಮಾಡ್ಬೇಕು. ಎಲ್ಲಿ ನಮ್ಮ ಸಮಾಜದವರು ಒಳ್ಳೇದಾಗ್ತಾರೆ ಅಲ್ಲಿ ನಾವು ಬೆನ್ನೆಲುಬಾಗಿ ನಿಲ್ಬೇಕು, ಅವ್ರಿಗೆ ಸಪೋರ್ಟ್ ಆಗಿ ನಿಲ್ಬೇಕು.
ನಾನಂತೂ ಎಲ್ಲ ಸಮಾಜದ ಮಧ್ಯೆ ಬೆಳೆದು ಬಂದವ. ಎಲ್ಲ ಸಮಾಜಕ್ಕೂ ನಾನು ಚಾರಿಟಿಯಲ್ಲಿ ಎಲ್ಲೂ ಭೇದ ಭಾವ ಮಾಡಿಲ್ಲ. ಆದ್ರೆ ನಮ್ಮ ಸಮಾಜ ಮೂಲ ಗುಂಪೆ ಆಗ್ತದೆ ಅಂದ್ರೆ ಅದು ನಮ್ಮ ಮನಸ್ಸಿಗೆ ನೋವು ಹಾಗೆ ಆಗ್ತದೆ. ಅದಾಗಬಾರ್ದಂದ್ರೆ ಮುಂದಿನ ದಿನ ನೀವೆಲ್ಲರೂ ಎಚ್ಚೆತ್ಕೊಳ್ಬೇಕು. ಒಂದು ದೊಡ್ಡ ಟೀಮ್ ತಯಾರು ಮಾಡಿ ನಮ್ಮವ್ರನ್ನ ಒಟ್ಟು ಮಾಡುವಂತ ಕೆಲಸ ಮಾಡುವ. ಈಗ ಮಧು ಬಂಗಾರಪ್ಪರ ಹತ್ರ ಹೇಳಿದೆ ನಾನು, ಸರ್ ನಮ್ಮ ಒಂದು ದೊಡ್ಡ ಡಿಮಾಂಡ್ ಅಂದ್ರೆ ನಮ್ಮ ಸಭಾಭವನ ಮತ್ತೆ ನಾರಾಯಣ ಗುರು ಮಂದಿರ ಒಂದು 20-25 ವರ್ಷದಿಂದ ಎಲ್ಲರ ಮನಸ್ಸಿನಲ್ಲಿದೆ, ಮತ್ತೆ ಅದು ಹೊರಗೆ ಬರ್ತಾ ಇಲ್ಲ ಜೋರಾಗಿ. ಅದು ಹೊರಗೆ ಬರ್ಬೇಕಿದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಬಲಿಷ್ಠರಾಗೋಣ. ಆವಾಗ ಮಾತ್ರ ನೀವು ಎಣಿಸಿದ್ದಾಗ್ತದೆ. ಇಲ್ಲಿ ನೀವೆಲ್ಲರೂ ಬಲಿಷ್ಠರಾದ್ರೆ, ಒಗ್ಗಟ್ಟಾದ್ರೆ ಬೈಂದೂರಲ್ಲಿ ಬಿಲ್ಲವ ಸಮಾಜ ಏನ್ ಬಯಸ್ತದೆ ಅದು ನಿಮ್ಮ ಹತ್ರನೇ ಬರ್ತದೆ. ನೀವು ಹೋಗಿ ಕೇಳ್ಬೇಕಂತಿಲ್ಲ. ಆ ದಿನಕ್ಕಾಗಿ ಕಾಯ್ತಾ ಇರಿ. ನಾವು ಸಹ ಮುಂದೆ ಅದಕ್ಕೆ ಕೆಲವೊಂದು ಪ್ಲಾನ್ ಮಾಡ್ಲಿಕ್ಕೆ ಈಗ ತಯಾರು ಮಾಡ್ಕೊಂಡಿದ್ದೇವೆ. ಆ ದಿನಕ್ಕೋಸ್ಕರ ಕಾಯ್ತಾ ಇರಿ. ಮುಂದಿನ ದಿನ ನಮ್ಮ ಸಮಾಜದಲ್ಲಿ ಎಷ್ಟೋ ಮಕ್ಕಳು ಟ್ಯಾಲೆಂಟ್ ಇದ್ದಾರೆ, ಆ ಮಕ್ಕಳಿಗೆ ಸಪೋರ್ಟ್ ಇಲ್ಲ ಅಂದ್ರೆ ಆ ಮಕ್ಕಳ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತವ್ರನ್ನ ಎಷ್ಟೋ ಉದ್ಯಮಿಗಳು ನಮ್ಮ ಭಾಗದಲ್ಲಿದ್ದಾರೆ, ನಮ್ಮ ಸಮಾಜದಲ್ಲಿದ್ದಾರೆ. ಆ ಉದ್ಯಮಿಗಳ ಮುಖಾಂತರ ಆ ಮಕ್ಕಳಿಗೆ ನಮ್ಮ ಸಮಾಜದವರೇ ಒಟ್ಟಾಗಿ ಸಹಾಯ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ. ಲಾಸ್ಟ್ ಟೈಮ್ ಒಂದು ಎಷ್ಟೋ ವರ್ಷ ಮೊದಲೇ ಎಡ್ತ್ರಿಯಲ್ಲಿ ಒಂದು ಪ್ರೋಗ್ರಾಮ್ ಆದಾಗ ನಾವು ಹೇಳಿದ್ದೇವೆ, ಬಿಲ್ಲವ ಸಮಾಜಕ್ಕೆ ಜಾಗ ಫಿಕ್ಸ್ ಆದ್ರೆ ಆ ಸಭಾಭವನ ಕಟ್ಟುವಾಗ ಒಂದೊಂದು ಪಿಲ್ಲರಿಗೆ ಒಂದೊಂದು ಉದ್ಯಮಿ ನಾವು ಹೇಳ್ಕೊಂಡು ಬರ್ತೇವೆ ಅಂತ ಹೇಳಿದ್ದೇವೆ. ಆದ್ರೆ ಆ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಈಗ ಹತ್ರ ಬರ್ತಾ ಇದೆ. ಮುಂದಿನ ದಿನ ನಿಮ್ಮೆಲ್ಲರ ಜೊತೆ ಗೋವಿಂದ ಬಾಬು ಪೂಜಾರಿ ಯಾವತ್ತೂ ಇದ್ದಾನಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೂರೈಸಿದ್ದಾರೆ. ಕ್ರೀಡೆಯಲ್ಲಿ ಪವರ್ ಲಿಫ್ಟಿಂಗ್ ನಲ್ಲಿ